ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ವನಿತಾ ಸಮಯ ಎಂಬ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಪ್ರಿಯರೇ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಸತ್ಯವೇದದಲ್ಲಿರುವ ಹಲವಾರು ಸ್ತ್ರೀಯರ ಜೀವಿತಗಳನ್ನು, ದೇವರ ಮೇಲೆ ಅವರು ಇಟ್ಟಂತಹ ನಂಬಿಕೆಯನ್ನು ನಾವು ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ಹೌದು ಪ್ರಿಯರೇ, ಕ್ರಿಸ್ತನ ಮೇಲಿನ ನಂಬಿಕೆ ದೇವರಿಗೆ ಅಮೂಲ್ಯವಾಗಿದೆ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯವಾಗಿದೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಅನೇಕ ಹೋರಾಟಗಳಲ್ಲಿ ಇರುತ್ತೇವೆ. ಆದರೆ ಆ ಎಲ್ಲ ಹೋರಾಟಗಳಲ್ಲಿ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನು ನಮ್ಮ ಜೊತೆಗಾರನಾಗಿದ್ದಾನೆ. ಕರ್ತನು ತಾನೇ ನಮಗೆ ವಾಗ್ದಾನ ಮಾಡಿರುವ ಹಾಗೆ, ಹೆದರಬೇಡಿರಿ, ಧೈರ್ಯದಿಂದಿರಿ, ನಾನೇ ನಿಮ್ಮೊಂದಿಗಿದ್ದೇನೆ ಎಂದು ನಮಗೆ ಹೇಳಿದ್ದಾನೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಕಷ್ಟದ ಸಮಯಗಳಲ್ಲಿ ಮತ್ತು ಸಂತೋಷದ ಸಮಯಗಳಲ್ಲಿ ಸಹ ನಮ್ಮ ಜೊತೆಗಾರನು ಯೇಸುಕ್ರಿಸ್ತನಾಗಿದ್ದಾನೆ. ಬನ್ನಿ ಪ್ರಿಯರೇ, ಸತ್ಯವೇದದ ಅಧ್ಯಯನ ಮುಂದುವರಿಸೋಣ. ಅದಕ್ಕೆ ಮೊದಲು ಈ ಸುಂದರವಾದ ಆತ್ಮಿಕ ಗೀತೆಯನ್ನು ಕೇಳಿ. ಒಂದು ವೇಳೆ ನಿಮಗೆ ಈ ಸಂಗೀತ ಇಷ್ಟವಾಗಿದ್ದರೆ ನೀವು ಸಹ ಕಲಿತುಕೊಳ್ಳಿ ಹಾಗೂ ಇತರರಿಗೂ ಸಹ ಶೇರ್ ಮಾಡಿ. Yesu
ಯೇಸುವೇ ಮಾತನಾಡು ನನ್ನಾತ್ಮದೊಂದಿಗೆ, ನನ್ನನ್ನು ಕೇಳ ಮಾಡು ನಿನ್ನ ಧ್ವನಿಯೇ. ನಿನ್ನ ಕೃಪೆ ಸಾಕು ಈ ಬಾಳರಾಸಿಗೆ. ಹಲ್ಲೆಲೂಯಾ ಹಾಡುವೆನು ಜೀವಂತ್ಯವರೆಗೆ. ವನಿತಾ ಸಮಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನನ್ನ ಆತ್ಮೀಯ ಪ್ರೀತಿಯ ಮಿತ್ರರಿಗೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರೀತಿಯ ವಂದನೆಗಳು. ನೀವೆಲ್ಲರೂ ಸೌಖ್ಯವಾಗಿಯೂ ಆರೋಗ್ಯವಾಗಿಯೂ ಸಂತೋಷವಾಗಿದ್ದೀರಿ ಎಂದು ನಾವು ನಂಬುತ್ತೇವೆ. ಇಂದು ಏನು ವಿಷಯ ಎಂಬುದನ್ನು ನೋಡುವಾಗ ಸುವಾರ್ತೆ ಅಂದರೇನು ಮತ್ತು ರಕ್ಷಣೆ ಅಂದರೇನು ಎಂಬ ಈ ವಿಚಾರವನ್ನು ಈ ದಿನದಲ್ಲಿ ನಾವು ದೇವರ ವಾಕ್ಯ ಏನು ತಿಳಿಸ್ತದೆ ಎಂಬುದಾಗಿ ನಾವು ನೋಡೋಣ. ಅದಕ್ಕೆ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ಯೇಸುವೆ, ವನಿತಾ ಸಮಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರೀತಿಯ ಆತ್ಮೀಯ ಬಂಧು ಬಾಂಧವರನ್ನು ಆಶೀರ್ವದಿಸು. ಈ ಅವಕಾಶಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ದೇವ. ನಿನ್ನ ಜೀವಗಳ ವಾಕ್ಯಗಳು ಅವರ ಹೃದಯಗಳಲ್ಲಿ ನಾಟಿ ಅವರು ಸಹ ಕ್ರಿಸ್ತನ ಪ್ರೀತಿ ರುಚಿ ನೋಡುವಂತೆ ಕೃಪೆ ತೋರಿಸಬೇಕೆಂದು ಅತ್ಯಧಿಕವಾಗಿ ಆಶೀರ್ವದಿಸು. ಅವರೆಲ್ಲ ಕೊರತೆಗಳನ್ನು ನೀಗಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಆಗ್ಲೇ ಹೇಳಿದ್ನಲ್ಲ, ಇಂದಿನ ಕಾರ್ಯಕ್ರಮದಲ್ಲಿ ನಾವು ರಕ್ಷಣೆ ಅಥವಾ ಸುವಾರ್ತೆ ಅಂದರೇನು ಎಂಬುದಾಗಿ. ಈ ಸುವಾರ್ತೆ ಎನ್ನುವ ಪದದಲ್ಲಿ ಎರಡು ಭಾಗವಾಗಿದೆ. ಸು ಅಂದರೆ ಒಳ್ಳೆಯ, ಮತ್ತೆ ವಾರ್ತೆ ಅಂದರೆ ಸುದ್ದಿ, ಅಂದರೆ ಒಳ್ಳೆಯ ಸುದ್ದಿ, ಗುಡ್ ನ್ಯೂಸ್ ಅಂದರೆ ಶುಭ ವಾರ್ತೆ ಎಂಬುದಾಗಿ ನೋಡ್ತೇವೆ. ಈ ಸುವಾರ್ತೆ ಅನ್ನುವಂಥದ್ದು ಯಾರಿಗೆ? ಯೋಚನೆ ಮಾಡಿದ್ದೀರಾ? ಹೌದು, ನಿಮಗೂ ನನಗೂ ಮತ್ತೆ ಈ ಲೋಕದಲ್ಲಿ ವಾಸ ಮಾಡ್ತಿರುವಂತ ಪ್ರತಿಯೊಬ್ಬೊಬ್ಬ ಮನುಷ್ಯರಿಗೂ ಈ ಸುವಾರ್ತೆಯ ಅಗತ್ಯತೆವಿದೆ. ಸರ್ವ ಭಾಷೆ, ಸರ್ವ ರಾಷ್ಟ್ರಗಳಲ್ಲಿ ನೆಲೆಸಿರುವಂತ ಪ್ರತಿಯೊಬ್ಬ ಮಾನವನಿಗೂ ಈ ಸುವಾರ್ತೆ ಅತ್ಯವಶ್ಯಕವಾಗಿದೆ. ಅದರಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಇದರ ವಿಚಾರವಾಗಿ ನಾವು ನೋಡ್ತಾ ಇದ್ದೇವೆ. ಎಷ್ಟು ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಗೊತ್ತಾ? ಆತನು ವೈಯಕ್ತಿಕವಾಗಿ ಪ್ರೀತಿ ಮಾಡ್ತಾ ಇದ್ದಾನೆ. ಗಾಡ್ ಲವ್ಸ್ ಯು ಪರ್ಸನಲಿ ಅಲ್ವಾ? ಇಂಥ ಒಂದು ಪ್ರೀತಿ ಸಿಗಬೇಕಾದ್ರೆ ಅದು ಎಷ್ಟೋ ಒಂದು ದೊಡ್ಡ ಅತಿಶಯವಾದಂಥ ಒಂದು ಕಾರ್ಯ ಆಗಿದೆ ಪ್ರಿಯರೇ. ಅಂದರೆ ದೇವರು ತನ್ನ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ ಮತ್ತು ಆತನನ್ನು ಈ ಲೋಕದ ಪಾಪದ ಒಂದು ಪ್ರಾಯಶ್ಚಿತ್ತ ಬಲಿಯಾಗಿ ತನ್ನನ್ನೇ ಅರ್ಪಿಸಿಕೊಂಡಿದ್ದಾನೆ ಅಲ್ವಾ ಪ್ರಿಯರೇ? ಈಗ ನಾವು ನೋಡ್ತೇವೆ ದೇವರ ವಾಕ್ಯದ ಪ್ರಕಾರ 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯ. 1 ಜಾನ್ ಚಾಪ್ಟರ್ 1 and verse 7 ನಿಮಗಾಗಿ ನಾನು ಓದ್ತೇನೆ ನೋಡ್ರಿ. ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಯೇಸು ಕ್ರಿಸ್ತನ ರಕ್ತದ ಶಕ್ತಿ ಎಷ್ಟು ಅದ್ಭುತವಾದದ್ದು, ಎಷ್ಟು ಶ್ರೇಷ್ಠವಾದದ್ದು ಅಂದರೆ ಈ ಲೋಕದಲ್ಲಿರುವಂಥ ಪ್ರತಿಯೊಬ್ಬೊಬ್ಬರ ಪಾಪಗಳನ್ನು ತೊಳೆದು ನಿರ್ಮಲರಾಗಿ ಪರಿಶುದ್ಧರಾಗಿ ಮಾಡಲು ಅದು ಸಾಧ್ಯವಾಗಿದೆ. ಅದರಿಂದ ಈ ಪ್ರಪಂಚದಲ್ಲಿ ಹುಟ್ಟುವಂಥ ಪ್ರತಿಯೊಬ್ಬೊಬ್ಬ ಮನುಷ್ಯನು ಯಾವ ರೀತಿಯಲ್ಲಿ ಹುಟ್ಟಿದ್ದಾನೆ? ಪಾಪದ ಸ್ವಭಾವದಿಂದ ಹುಟ್ಟಿದ್ದಾನೆ. ನಮ್ಮ ಆದಿ ಮನುಷ್ಯರಾದಂಥ ಆದಮ ಮತ್ತು ಹವ್ವ ದೇವರಿಗೆ ಅವಿಧೇಯರಾಗಿ ಪಾಪ ಮಾಡಿದರು. ಅಂದರೆ ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯವನ್ನು ಮಾಡಿ ತಿನ್ನಬಾರದಂಥ ಹಣ್ಣನ್ನು ತಿಂದು ದೇವರಿಗೆ ಅವಿಧೇಯರಾಗಿ ಪಾಪ ಮಾಡಿದರು. ಅಲ್ಲಿಂದ ಹುಟ್ಟುವಂಥ ಪ್ರತಿಯೊಬ್ಬೊಬ್ಬ ಮನುಷ್ಯನು ಈ ಲೋಕದಲ್ಲಿ ಪಾಪದ ಸ್ವಭಾವವನ್ನು ಹೊಂದಿರತಕ್ಕಂಥವರಾಗಿದ್ದಾರೆ. ಈ ಕಾರಣದಿಂದ ದೇವರು ನಿನ್ನನ್ನು ಈ ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಪ್ರೀತಿಸಿದ್ದಾನೆ. ಪಾಪ ಮಾಡಿದರೆ ಅದಕ್ಕೆ ಶಿಕ್ಷೆ ಏನು ಗೊತ್ತಾ? ನರಕ. ಪ್ರತಿ ಮನುಷ್ಯನು ಈ ಲೋಕದ ಯಾತ್ರೆಯನ್ನು ಮುಗಿಸಿ ಮರಣದ ನಂತರ ಎಲ್ಲಿಗೆ ಹೋಗ್ತಾನೆ?
ದೇವರನ್ನು ಅರಿಯದಿದ್ದರೆ ನರಕಕ್ಕೆ ಹೋಗುತ್ತಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ ಪ್ರಿಯರೇ. ಅದರಿಂದ ಯೇಸು ಸ್ವಾಮಿ ಈ ಲೋಕದಲ್ಲಿ ಯಾವಾಗ ಬಂದರು? 2023 ವರ್ಷಗಳ ಹಿಂದೆ. ನೋಡ್ರಿ, 2023 ವರ್ಷಗಳ ಹಿಂದೆ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನನ್ನು ಈ ಲೋಕದಲ್ಲಿ ಕಳಿಸಿಕೊಟ್ಟನು. ಆತನು ಕನ್ಯಾ ಮರಿಯಳಲ್ಲಿ ಜನಿಸಿ ಅನಂತರ 33 ವರ್ಷ ಈ ಲೋಕದಲ್ಲಿ ಬಾಳಿದರು. ಎಲ್ಲಿ ಹುಟ್ಟಿದರು? ಬೆತ್ಲೆಹೇಮ್ ಎಂಬ ಸ್ಥಳದಲ್ಲಿ ಯೇಸು ಸ್ವಾಮಿ ಹುಟ್ಟಿದರು. ಅನಂತರ ಈ 33 ವರ್ಷದ ಕಾಲದಲ್ಲಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಅನೇಕ ವಿಧದಲ್ಲಿ ಸೇವೆ ಮಾಡಿದರು. ಏನಂತ ಮಾಡಿದರು? ಕುಂಟರನ್ನು, ಕುರುಡರನ್ನು, ಮತ್ತೆ ಮೂಕರನ್ನು, ಎಲ್ಲ ವಿಧವಾದಂಥ ಅನಾರೋಗ್ಯತೆ, ಬಾಧೆ, ಉಪದ್ರವಗಳಲ್ಲಿರುವಂಥವರನ್ನು ಮತ್ತು ರೋಗದಲ್ಲಿರುವಂಥವರನ್ನು ಮುಟ್ಟಿ ಅವರನ್ನು ಸ್ವಸ್ಥಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಸತ್ತವರನ್ನು ಕೂಡ ಈ ಒಂದು ಲೋಕಕ್ಕೆ ಮತ್ತೆ ಜೀವಂತರಾಗಿ ಅವರನ್ನು ಎಬ್ಬಿಸಿದ್ದಾನೆ ಪ್ರಿಯರೇ. ಅದರಿಂದ ಈ ಎಲ್ಲ ಸೇವೆ ಮುಗಿದ ನಂತರ ಆತನು ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟು ಸತ್ತು ಸಮಾಧಿಯಲ್ಲಿ ಇಡಲ್ಪಟ್ಟು 3ನೇ ದಿನದಲ್ಲಿ ಆತನು ಎದ್ದು ಬಂದಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಕೂಡ ಯೇಸು ಕ್ರಿಸ್ತನ ಸಮಾಧಿ ಖಾಲಿಯಾಗಿದೆ. ಈವನ್ ಟುಡೇ ದ ಗ್ರೇವ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಈಸ್ ಎಂಪ್ಟಿ. ಅದರಿಂದ ನಾವು ನೋಡ್ತೇವೆ ಯೇಸು ಸ್ವಾಮಿ ಅಲ್ಲಿ ಪುನರುತ್ಥಾನವಾಗಿದ್ದಾರೆ ಎಂಬುದಾಗಿ. 40 ದಿವಸಗಳು ಯೇಸು ಕ್ರಿಸ್ತನು ಅನೇಕರಿಗೆ ಕಾಣಿಸಿಕೊಂಡು ಪುನಃ ತಾನು ಪರಲೋಕಕ್ಕೆ ಏರಿ ಹೋಗಿದ್ದಾರೆ. ಪರಲೋಕ ಅಂದ್ರೆ ಸ್ವರ್ಗ, ದೇವರು ವಾಸ ಮಾಡುವಂತ ಸ್ಥಳ. ಮತ್ತೆ ಅಲ್ಲಿಗೆ ಹೋಗುವ ಮೊದಲು ಏನ್ ಹೇಳಿದ್ರಂದ್ರೆ, ಮತ್ತೆ ನಾನು ಪುನಃ ಬರಲಿದ್ದೇನೆ. ಅಂದ್ರೆ ಯೇಸು ಕ್ರಿಸ್ತನು 2ನೇ ಸಾರಿ ಈ ಲೋಕಕ್ಕೆ ಬರಲಿದ್ದಾನೆ. ಖಂಡಿತವಾಗಿಯೂ ಆತನು ಬರಲಿದ್ದಾನೆ. ಅದೇ ದೇವರ ವಾಕ್ಯ ಹೇಳುವಂಥದ್ದು, ನಾನು ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಪ್ರಿಯ ಮಿತ್ರರೇ, ರಕ್ಷಣೆ ಹೊಂದುವುದು ಹೇಗೆ ಎಂಬುದಾಗಿ ನೀವು ಆಲೋಚನೆ ಮಾಡ್ತಿದ್ದೀರಾ? ಇದುವರೆಗೂ ಸುವಾರ್ತೆ ವಿಚಾರವಾಗಿ ಕೇಳಿದ್ರಿ. ಏನಪ್ಪ ಅದು ಒಳ್ಳೆ ಸುದ್ದಿ? ಆ ಒಳ್ಳೆ ವಾರ್ತೆ ಅಂದರೆ ಯೇಸು ಕ್ರಿಸ್ತನು ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ತನ್ನ ಜೀವವನ್ನೇ ದಾರಿಯಾಗಿ ಎರೆದುಕೊಟ್ಟಿದ್ದಾನೆ. ಈಗ ನಾನು ತಿಳಿಸುವಂತ 4 ವಿಷಯಗಳನ್ನು ಕೇಳಿಸಿಕೊಂಡು ಅದರಂತೆ ಮಾಡಿದರೆ ನೀವು ರಕ್ಷಣೆ ಹೊಂದುವಿರಿ. ಮೊದಲನೇದಾಗಿ, ನಾನು ಪಾಪಿ ಎಂದು ಅರಿತು ಪಾಪ ತಪ್ಪುಗಳನ್ನು ಒಪ್ಪಿ ಅರಿಕೆ ಮಾಡಬೇಕು, ಮೊಟ್ಟ ಮೊದಲನೇದಾಗಿ. 2ನೇದಾಗಿ, ಯೇಸು ಕ್ರಿಸ್ತನು ಪರಲೋಕದಿಂದ ಬಂದು ನಿಮ್ಮ ಪಾಪಗಳಿಗಾಗಿ ಆತನು ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟನು ಎಂಬುದಾಗಿ ನೀವು ನಂಬಬೇಕು. ಯಾಕೆ ಪ್ರಾಣ ಕೊಟ್ಟರು ಅಂದರೆ, ಪಾಪದ ಸಂಬಳ ಮರಣ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತದೆ. ಆದ್ರಿಂದ ಪಾಪಕ್ಕೆ ಒಂದು ಪರಿಹಾರ ಮಾರ್ಗವಾಗಿ ರಕ್ತವನ್ನೇ ಸುರಿಸಬೇಕಾಗಿತ್ತು. ಆ ರಕ್ತವನ್ನು ಯಾರು ಸುರಿಸಿದರು? ಯೇಸು ಕ್ರಿಸ್ತನು ಪವಿತ್ರವಾದಂಥ, ಪರಿಶುದ್ಧವಾದಂಥ, ನಿಷ್ಕಳಂಕವಾದಂಥ ರಕ್ತವನ್ನು ಸುರಿಸಿದ್ದಾನೆ ಪ್ರಿಯರೇ. 3ನೇದಾಗಿ, ಯೇಸುವಿನ ರಕ್ತವು ನಿಮ್ಮ ಎಲ್ಲ ಪಾಪಗಳನ್ನು ತೊಳೆಯುತ್ತದೆ ಎಂಬುದಾಗಿ ನಂಬಬೇಕು. 4ನೇದಾಗಿ, ಯೇಸುವನ್ನು ನಿಮ್ಮ ಹೃದಯದಲ್ಲಿ ಅಂದರೆ ಜೀವಿತದಲ್ಲಿ ರಕ್ಷಕನಾಗಿಯೂ ಒಡೆಯನಾಗಿಯೂ ಅಂದರೆ ಕರ್ತನಾಗಿಯೂ ಸ್ವೀಕರಿಸಬೇಕು. ಈಗ 4 ವಿಷಯಗಳನ್ನು ಹೇಳಿದ್ದೆ, ಜ್ಞಾಪಕ ಉಂಟಲ್ಲ ಪ್ರಿಯರೇ? ಹೀಗೆ ನೀವು ಹೃದಯದಲ್ಲಿ ನಂಬಿದರೆ, ಇದನ್ನೆಲ್ಲ ಕೇಳಿಸಿಕೊಂಡು ನಂಬಿದರೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಏನಪ್ಪ ಪ್ರಾರ್ಥನೆ ಅಂತ ಹೇಳಿದ್ರೆ, ಪ್ರೀತಿ ಉಳ್ಳ ಯೇಸುವೆ, ಪರಲೋಕದಿಂದ ಈ ಲೋಕಕ್ಕೆ ರಕ್ಷಕನಾಗಿ ಬಂದು ಜನಿಸಿದ್ದೆ ಎಂದು ನಾನು ನಂಬುತ್ತೇನೆ. ನಾನು ಪಾಪಿ, ನನ್ನ ತಪ್ಪು ಅಕ್ರಮ ದ್ರೋಹಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುತ್ತೇನೆ. ಯೇಸುವೆ, ನಿನ್ನ ಪರಿಶುದ್ಧವಾದಂಥ ರಕ್ತದಿಂದ ನನ್ನ ಪಾಪಗಳನ್ನು ತೊಳೆದು ಪವಿತ್ರನಾಗಿ ಮಾಡು. ನನ್ನ ಹೃದಯದ ಒಳಗೆ ಬಾ ಮತ್ತು ನಿನ್ನ ಮಗನಾಗಿ ಮತ್ತು ಮಗಳಾಗಿ ಸ್ವೀಕರಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ, ಆಮೇನ್. ಇಂಥ ಒಂದು ಚಿಕ್ಕ ಪ್ರಾರ್ಥನೆಯನ್ನು ವಿಶ್ವಾಸದಿಂದ, ನಂಬಿಕೆಯಿಂದ ನೀವು ಮಾಡುವಾಗ ಯೇಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಬರ್ತಾರೆ. ನಿಮ್ಮ ಜೀವಿತವನ್ನು ಒಳ್ಳೆ ಸನಾತನ ಮಾರ್ಗದಲ್ಲಿ ನಡೆಸ್ತಾರೆ.
ನಿಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ನೂತನ ಜೀವಿತವನ್ನು ಕೊಡ್ತಾರೆ. ನಿತ್ಯ ಜೀವವನ್ನು, ಸಮೃದ್ಧಿಯಾದ ಜೀವಿತವನ್ನು ಕೊಡ್ತಾರೆ. ಮತ್ತೆ ಯೇಸು ಕ್ರಿಸ್ತನು ಮತ್ತೆ 2ನೇ ಸಾರಿ ಬರಲಿರುವಾಗ ನಿಮ್ಮನ್ನು ಕೂಡ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ವಾಗ್ದಾನ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲೇ ಬರೆಯಲ್ಪಟ್ಟಿದೆ. ಮೊಟ್ಟ 2 ವಚನಗಳನ್ನು ನಾವು ನೋಡುವಾಗ, ನಿಮ್ಮ ಹೃದಯವು ಕಳವಳ ಪಡಬೇಡ್ರಿ, ಅಂಜಬೇಡ್ರಿ, ನಾನು ತಂದೆ ಮನೆಗೆ ಹೋಗಿ ಪುನಃ ನಾನು ಬರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಹೀಗೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡವರು ಏನಾಗುತ್ತಾರೆ ಎಂಬುದನ್ನು ನೋಡೋಣವಾ? ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಏನೆಂದು ಬರೆಯಲ್ಪಟ್ಟಿದೆ? ದೇವರ ಮಕ್ಕಳಾಗುವಂತ ಅಧಿಕಾರ ಕೊಡ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕರಿಸುತ್ತಾರೋ ಅವರು ದೇವರ ಮಕ್ಕಳಾಗುವ ಒಂದು ಭಾಗ್ಯಕ್ಕೆ, ಧನ್ಯತೆಗೆ ಆತನು ನಡೆಸುತ್ತಾನೆ. ಹೀಗೆ ನೀವು ನಂಬಿ ರಕ್ಷಣೆ ಹೊಂದಿ ದೇವರ ಮಕ್ಕಳಾಗಿರಿ. ಯೇಸುವಿನ ಕೃಪೆ ಸದಾ ನಿಮ್ಮೊಂದಿಗಿರಲಿ. ಆಮೇನ್. ಪ್ರೀತಿಯ ವೀಕ್ಷಕರೇ, ಇದುವರೆಗೂ ನೀವು ದೇವರ ವಾಕ್ಯವನ್ನು ಕೇಳಿ ಆತ್ಮಿಕ ಉತ್ತೇಜನ ಹೊಂದಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ಒಂದು ವೇಳೆ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದರೆ ನೀವು ನಮಗೆ ಕಾಲ್ ಮಾಡಿ, ನಿಮಗೇನಾದರೂ ಪ್ರಾರ್ಥನಾ ಮನವಿ ಇದ್ದರೆ ನಮಗೆ ಮೆಸೇಜ್ ಮೂಲಕ ಸಹ ತಿಳಿಸಬಹುದು, ಅಥವಾ ವಾಟ್ಸಪ್, ಟೆಲಿಗ್ರಾಮ್, ಸಿಗ್ನಲ್ ಮೂಲಕ ಸಹ ನಮಗೆ ತಿಳಿಯಪಡಿಸಬಹುದು. ಕ್ರಮ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಸಹ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಐಕಾನ್ ಪ್ರೆಸ್ ಮಾಡಿ. ಪ್ರೈಸ್ ದಿ ಲಾರ್ಡ್.